ಹಾಯ್ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಈಗ ಟ್ರೈಲರ್ನ ಯೋಚನೆ ಎಲ್ರಿಗೂ ಆಗಿದೆ. ಸೊ ಒಂದಂತರೂ ಕ್ಲಾರಿಟಿ ಅಂತೂ ಸಿಕ್ಕಿರುವಂಥದ್ದು ನಿಜ. ಸೊ UI ಸಿನಿಮಾದ ಟ್ರೈಲರ್ ಅಂತೂ ಬರಲ್ಲ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಮ್ಯಾಕ್ಸು ಏನು ಕತೆ, ಏನಾಗಬಹುದು, ಇದ್ರ ಬಗ್ಗೆ ಅವತ್ತು ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಮ್ಯಾಕ್ಸ್ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದಾರೆ, ಸೊ ಮ್ಯಾಕ್ಸ್ ಟಿ ಶರ್ಟ್ಸ್ಗಳು ಅವೈಲೇಬಲ್ ಇದೆ. ಸೊ 2 ವೇರಿಯಂಟಲ್ಲಿ ಅವೈಲೇಬಲ್ ಇರುವಂಥದ್ದು, ಒಂದು ಯೆಲ್ಲೋ ಮತ್ತು ವೈಟ್ಸು. ಯಾರಿಗಾದರೂ ಬೇಕಿದ್ದಲ್ಲಿ ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ದಯವಿಟ್ಟು ಹೋಗಿ ಪರ್ಚೇಸನ್ನು ಮಾಡ್ಕೊಳ್ಳಿ. ಆಲ್ರೆಡಿ ಈಗ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ. ಸೊ ನಾನು ಯಾವುದೇ ಕಾರಣಕ್ಕೂ ತೊಗೊಳ್ಳಿ ಅಂತ ಹೇಳಿಲ್ಲ, ಸೊ ತೊಗೊಳ್ಳಿ ಅಂತ ಹೇಳಿದ್ರೆ ತುಂಬ ಜನ ಪರ್ಚೇಸ್ ಮಾಡಿರೋದು ಒಂದು ಖುಷಿಯಾದ ವಿಚಾರ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮ್ಯಾಕ್ಸ್ ಸಿನಿಮಾದ ಟಿ ಶರ್ಟ್ಸ್ಗಳು ಅವೈಲೇಬಲ್ ಇದೆ 2 ಕಲರಲ್ಲಿ, ಒಂದು ವೈಟು ಮತ್ತು ಯೆಲ್ಲೋ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಪರ್ಚೇಸ್ ಮಾಡಿ. ಸೊ ಟಿ ಶರ್ಟ್ನ ವೇರ್ ಮಾಡಿಕೊಂಡು ಸಿನಿಮಾ ನೋಡೋಕೆ ಹೋಗಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಇವತ್ತಿಂದು UI ಸಿನಿಮಾದ ಟ್ರೈಲರ್ ಅಂತೂ ಖಂಡಿತವಾಗ್ಲೂ ಬರಲ್ಲ ಅಂತ ಈಗ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂದ್ಕೊಳ್ತೀನಿ. ಯಾಕೆಂದರೆ ಉಪ್ಪಿ ಸರ್ ಅವರು ಎಲ್ಲಾನು ಒಂದು ಟೀಸರು, ಟ್ರೈಲರು, ಆಮೇಲೆ ಎಲ್ಲ ಇದರಲ್ಲಿ ತೋರಿಸ್ಬಿಟ್ರೆ ನೀವು ಥಿಯೇಟ್ರಲ್ಲಿ ಬಂದು ನೋಡೋಕೆ ಇನ್ನೇನು ಉಳಿದಿರುತ್ತೆ. ಸೊ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ಹಿಂಗೆ ನೋಡಬೇಡಿ, ಹಿಂಗೆ ನೋಡಿ ಅಂತ ಆಲ್ಮೋಸ್ಟ್ ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಈಗ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ನ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಎಲ್ಲರಲ್ಲಿ ಇರುವಂಥದ್ದು. ಸೊ ಯಾವುದೇ ವಿಡಿಯೋ ಮಾಡಿದ್ರು ಬ್ರದರ್ ಟ್ರೈಲರ್ ಅಂತ ಕೂಡ ಹಾಕ್ತಾ ಇದ್ದಾರೆ. ಸೊ ಟ್ರೈಲರ್ ಈಗ ಆಲ್ರೆಡಿ ಇವತ್ತು 17ನೇ ತಾರೀಕು. ಸೊ ಟ್ರೈಲರ್ ಇಷ್ಟೊತ್ತಿಗಾಗಲೇ ಒಂದು ಬಿಡುವಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಸೊ ಇವರು ಏನಾದರೂ ಒಂದು ಮ್ಯಾಕ್ಸ್ ಟೀಮ್ ಏನಾದರೂ ವಿತೌಟ್ ಟ್ರೈಲರ್ ನಾವು ಕೂಡ ಥಿಯೇಟ್ರಿಗೆ ಬರೋಣ ಅನ್ನೋ ಪ್ಲ್ಯಾನಲ್ಲಿ ಏನಾದರೂ ಇದ್ದಾರಾ? ಸೊ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇವತ್ತು 17ನೇ ತಾರೀಕು, 18, 19. ಸೊ ಇನ್ನು ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ದಿನ ವೇಟ್ ಮಾಡ್ಬೋದೇನೋಪ್ಪ. ಅಂದರೆ ಟ್ರೈಲರ್ಗೆ ಏನಾದರೂ ಒಂದು ಅವಕಾಶ ಇರೋದಕ್ಕೆ ಇನ್ನು 3 ದಿನ ಅಲ್ಲ, ಮ್ಯಾಕ್ಸಿಮಮ್ 3 ದಿನಕ್ಕೆ ಟ್ರೈ ಮಾಡಬಹುದು, ಏನಾದ್ರು ಅಪ್ಡೇಟ್ ಬರಬಹುದಾ ಅಂತ. ಬಟ್ ಅದಕ್ಕೂ ಮೀರಿ ರಿಲೀಸ್ ಮಾಡ್ತಾರೋ ಮಾಡಲ್ವೋ, ಅಥವಾ ಏನಾದರೂ ಒಂದು ಇವೆಂಟ್ ಇಟ್ಕೊಂಡಿದ್ದಾರೋ ಏನೋ ಸಪ್ರೇಟಾಗಿ, ಅದಕ್ಕೆ ಟ್ರೈಲರ್ ಲಾಂಚ್ ಏನಾದರೂ ಇವೆಂಟ್ ಇಟ್ಕೊಂಡಿದ್ದಾರಾ, ಅಥವಾ ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಆಲ್ರೆಡಿ ಈಗ ಒಂದು ಮ್ಯಾಕ್ಸಿನ ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ ಅಂತ ಒಂದು ಚರ್ಚೆ ತುಂಬ ಓಡಾಡ್ತಾ ಇದೆ, ನಾನು ಆಗಲೇ ಹೇಳಿದಾಗೇನೆ. ಸೊ ಈಗ ಈ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಏನಾದರೂ ಟ್ರೈಲರ್ ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆಯಾ? ಸೊ ಅದು ಕೂಡ ಗೊತ್ತಿಲ್ಲ. ಸೊ ಇನ್ನು 2-3 ದಿನದಲ್ಲಿ ಐ ಥಿಂಕ್ ಅಫಿಷಿಯಲ್ ಆಗಿ ಅಪ್ಡೇಟನ್ನು ಬೇಗ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕೈಂಡ್ಲಿ ರಿಕ್ವೆಸ್ಟಿಂಗ್ ಯು ಟೀಮ್ ಮ್ಯಾಕ್ಸ್ ಅಂತ ಹೇಳ್ತಾ ದಯವಿಟ್ಟು ಒಂದು ಅಪ್ಡೇಟ್ ಕೊಡಿ. ಟ್ರೈಲರ್ ಬಗ್ಗೆ ಮಾಡ್ತೀವೋ ಮಾಡಲ್ವೋ ಅನ್ನೋ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಸೊ ಒಂದು ರೀತಿಯಲ್ಲಿ ಮೈಂಡಿಂದ ಒಂದು ತೆಗೆದಾಕ್ಬಿಡ್ಬೋದು. ಸೊ ಟ್ರೈಲರ್ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಅಭಿಮಾನಿಗಳು ಮತ್ತು ಎಲ್ಲ ಒಂದು ಸಿನಿ ಆಡಿಯನ್ಸ್ಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಒಂದು ಟ್ರೈಲರ್ ಯಾವ ರೀತಿಯಲ್ಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದೆ ಟೀಮ್ ಅನ್ನುವಂಥದ್ದು. ಸೊ ನಾನು ಆಗಲೇ ಹೇಳಿದಾಗೇ UIದು ಆಲ್ಮೋಸ್ಟ್ ಉಪ್ಪಿ ಸರ್ ಹೇಳಿದ್ದಾರೆ, ಎಲ್ಲನೂ ಮೊಬೈಲಲ್ಲಿ ನೋಡಬೇಡಿ, ಥಿಯೇಟ್ರಿಗೆ ಬಂದು ಸ್ವಲ್ಪ ನೋಡಿ, ಎಲ್ಲನೂ ಹಿಂಗೆ ಕೆಳಗಡೆ ಬಗ್ಗಿಸ್ಕೊಂಡು ನೋಡೋದು ಬೇಡ, ಕತ್ತೆತ್ತಿ ನೋಡೋಂಗೆ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಸ್ಟ್ರಾಟಜಿ. ಸೊ ಸೂಪರು. ಈಗ ನೆಕ್ಸ್ಟು 20ಕ್ಕೆ ಸಿನಿಮಾ UI ರಿಲೀಸ್ ಆಗ್ತಾ ಇದೆ, 25ಕ್ಕೆ ಮ್ಯಾಕ್ಸ್ ಬರ್ತಾ ಇದೆ. ಸೊ ಮ್ಯಾಕ್ಸ್ದು ಸದ್ಯಕ್ಕೆ ಟ್ರೈಲರ್ಗೆ ವೇಟಿಂಗು. ಆ್ಯಂಡ್ ನೋಡೋಣ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಟ್ರೈಲರ್ ಕೊಡಲಿ. ಅಥವಾ 2 ಸಿನಿಮಾಗಳು ಏನಾದರೂ ಟ್ರೈಲರ್ ಬಂತು ಅಂದರೆ ಸೊ ಇದೊಂದು ರೀತಿಯಲ್ಲಿ ಒಂದು ಹಿಸ್ಟ್ರಿ ಆಗೋಗ್ಬಿಡುತ್ತೆ. ವಿತೌಟ್ ಟ್ರೈಲರ್ ಆಗಿರುವಂಥ ಸಿನಿಮಾನೂ ಕೂಡ ಒಂದು ಹಿಸ್ಟ್ರಿ ಆಗಿಬಿಡುತ್ತೆ. ಸೊ ನಿಮಗೇನು ಅನಿಸುತ್ತೆ, ಟ್ರೈಲರ್ ಬೇಕಾ? ಅಥವಾ ಅಂದರೆ ಟ್ರೈಲರ್ ನೋಡೋಣ ಬ್ರದರ್, ಟ್ರೈಲರ್ ಸ್ವಲ್ಪ ಥ್ರಿಲ್ ಆಗಿರುತ್ತೆ, ಟ್ರೈಲರ್ ನೋಡಿದ ತಕ್ಷಣ ಸ್ವಲ್ಪ ಜೋಶ್ ಜಾಸ್ತಿ ಆಗುತ್ತೆ, ಟ್ರೈಲರ್ ಬೇಕೇ ಬೇಕು ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ಟ್ರೈಲರ್ ಏನು ನೆಸೆಸಿಟಿ ಏನಿಲ್ಲ ಅಪ್ಪ, ನಾವು ಹೆಂಗಿದ್ರು ಕೂಡ ಸಿನಿಮಾ ಹೋಗಿ ನೋಡ್ತೀವಿ ಅನ್ನುವಂಥದ್ದಿದ್ರೆ ನೀವು ಕೂಡ ಕಾಮೆಂಟ್ ಮಾಡಿ. ಯಾರಿಗೆ ಈ ಒಂದು ಹೊಸ ಟ್ರೆಂಡ್ ಕೂಡ ಸೆಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ರೆಗ್ಯುಲರ್ ಪ್ಯಾಟ್ರನ್ಸ್ಗಳು ಎಲ್ರಿಗೂ ನೋಡಿ ಬೇಜಾರಾಗಿದೆ. ಆಮೇಲೆ ಲಿರಿಕಲ್ ಸಾಂಗ್ಸ್ ಅಂತೆ, ಟೀಸರ್ ಅಂತೆ, ಫಸ್ಟ್ ಟೀಸರು, ಸೆಕೆಂಡ್ ಟೀಸರು, ಫೈನಲ್ ಟ್ರೈಲರು, ಫೈನಲ್ ಕಟ್ಸು, ಸೊ ಇವನ್ನೆಲ್ಲ ನೋಡಿ ಬೇಜಾರಾಗಿ ಸೊ ಯಾವುದನ್ನು ತೋರಿಸಲ್ಲ ನಿಮಗೆ, ಡೈರೆಕ್ಟಾಗಿ ಬಂದು ಥಿಯೇಟ್ರಲ್ಲೇ ನೋಡ್ರಪ್ಪ ಅನ್ನೋ ಒಂದು ಟ್ರೆಂಡ್ ಕೂಡ ಸೆಟ್ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ. ಸೊ ಕಾದು ನೋಡೋಣ ಅದು ಏನಾಗುತ್ತೆ ಅಂತ. ಬಟ್ ನಾನಂತೂ ರಿಯಲಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ನಾನು ಖಂಡಿತವಾಗ್ಲೂ ಮ್ಯಾಕ್ಸ್ನ ಟ್ರೈಲರ್ಗೆ ಖಂಡಿತವಾಗ್ಲೂ ನಾನು ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ಈ ಒಂದು ಟ್ರೈಲರ್ ಬರಬೇಕೋ ಬರಬಾರ್ದು, ಅಥವಾ ಹೊಸ ಟ್ರೆಂಡ್ ಏನು ಸೆಟ್ ಮಾಡ್ತಾ ಇದ್ದಾರಾ, ಏನು ಕತೆ ಇದು? ಸೊ ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಸಿನಿಮಾದವರು ಏನಾದರೂ ಒಂದು ಅಪ್ಡೇಟ್ ಕೊಟ್ಟು ಸ್ವಲ್ಪ ನಮ್ಮ ತಲೆಯಲ್ಲಿ ಓಡಾಡ್ತಿರುವಂಥ ಹುಳನ ಸ್ವಲ್ಪ ಹೊರಗೆ ಹಾಕಲಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಯಾರೆಲ್ಲ ಟಿ ಶರ್ಟ್ಸ್ಗಳು ತೊಗೋಬೇಕು ಅಂದ್ಕೊಂಡಿದ್ರೆ ಮ್ಯಾಕ್ಸ್ ಸಿನಿಮಾದು ಸೊ 2 ವೇರಿಯಂಟಲ್ಲಿದೆ, ಒಂದು ಯೆಲ್ಲೋ ಮತ್ತು ವೈಟ್ಸು. ಸೊ ನನ್ನ ಚಾನಲ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ ಲಿಂಕು. ಸೊ ಹೋಗಿ ಪರ್ಚೇಸ್ ಮಾಡಿ ಟಿ ಶರ್ಟ್ನ ವೇರ್ ಮಾಡಿಕೊಂಡು ಸಿನಿಮಾ ನೋಡೋ ಮಜಾನೇ ಬೇರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.